ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ಶುಭಾಶಯಗಳು. ಈ ದಿವಸದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ. 1 ಪೇತ್ರನ ಪತ್ರಿಕೆ 5ನೇ ಅಧ್ಯಾಯ ಅದರ 7ನೇ ವಾಕ್ಯ ಹೇಳುತ್ತದೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತ ನಿಮಗೋಸ್ಕರ ಚಿಂತಿಸುತ್ತಾನೆ. ಪೇತ್ರನು ಈ ಪತ್ರಿಕೆಯನ್ನು ಬರೆಯುವಾಗ ಆದಿ ಸಭೆಯು ಅಧಿಕವಾದಂಥ ಹಿಂಸೆಗೂ ಅನೇಕ ಕಠಿಣ ಪರಿಸ್ಥಿತಿಗಳನ್ನು ಅವರು ಹಾದು ಹೋಗುತ್ತಾ ಇದ್ದರು. ಅವರ ದೈನಂದಿನ ಜೀವನವನ್ನು ನಡೆಸುವಂಥದ್ದೇ ಕಷ್ಟವಾಗಿತ್ತು. ಅವರ ಕೆಲಸ ಕಾರ್ಯಗಳು, ಆಸ್ತಿ ಎಲ್ಲವನ್ನ ಅವರು ಬಿಟ್ಟು ಅವರ ಜೀವಿತಗಳನ್ನು ಕಾಪಾಡಿಕೊಳ್ಳಲಿಕ್ಕೆ ಓಡಬೇಕಾದಂಥ ಪರಿಸ್ಥಿತಿಯು ಆ ಕಾಲದಲ್ಲಿ ನಿರ್ಮಿತವಾಗಿತ್ತು. ಆ ರೀತಿಯಾದಂಥ ಸಂದರ್ಭದಲ್ಲಿ ಪೇತ್ರನು ಸಭೆಯನ್ನು ಬಲಪಡಿಸುವುದಕ್ಕೋಸ್ಕರವಾಗಿ ಆತನು ಬರೆಯುತ್ತಿದ್ದಾನೆ. ಆತನು ಹೇಳುತ್ತಾನೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗಾಗಿ ಚಿಂತಿಸುತ್ತಾನೆ. ದೇವಮಗುವೆ, ಈ ವಾಕ್ಯವನ್ನು ಕೇಳುತ್ತಿರುವಾಗ ನಿಮ್ಮ ಜೀವನದಲ್ಲಿ ಎಂಥ ಪರಿಸ್ಥಿತಿಯ ನಡುವೆ ನೀವು ಹಾದು ಹೋಗುತ್ತಾ ಇದ್ದೀರೋ, ದೇವರು ನಮ್ಮ ನೋಡಿ ಹೇಳುತ್ತಿರುವಂಥ ಕಾರ್ಯ, ನಿನ್ನ ಚಿಂತೆಯನ್ನೆಲ್ಲ ನನ್ನ ಮೇಲೆ ಹಾಕು, ನಾನು ನಿನಗಾಗಿ ಚಿಂತಿಸುತ್ತೇನೆಂಬುದಾಗಿ. ಅನೇಕರು ಹೇಳುವಂಥ ಕಾರ್ಯ, ನನಗಿರುವಂಥ ಕಷ್ಟ, ನನ್ನ ಗೋಳಾಟ, ನನ್ನ ನೋವು, ನಾನು ಹಾದು ಹೋಗುವಂಥ ಈ ಹಾದಿ ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಸಹ ಈ ರೀತಿಯಾದಂಥ ಅನುಭವ ಇರುವುದಿಲ್ಲ ಎಂಬುದಾಗಿ. ಪ್ರತಿಯೊಬ್ಬರಿಗೂ ಅವರಿಗಾದಂಥ ಒಂದು ಕಷ್ಟ, ಅವರಿಗಾದಂಥ ಅನೇಕ ಕಠಿಣವಾದ ಪರಿಸ್ಥಿತಿಗಳು ಪ್ರತಿಯೊಬ್ಬರು ಹಾದು ಹೋಗುತ್ತಿದ್ದಾರೆ. ನಾವು ಒಬ್ಬರು ಮಾತ್ರವಲ್ಲ, ಎಲ್ಲರಿಗೂ ಸಹ ಅವರಿಗೇ ಆದಂಥ ಪರಿಸ್ಥಿತಿಗಳಿದೆ. ಆದರೆ ಒಂದು ಮಾತ್ರ ತಿಳ್ಕೊಳ್ಳಬೇಕು, ನನ್ನ ಕಠಿಣವಾದಂಥ ಪರಿಸ್ಥಿತಿಯಲ್ಲಿ, ನನ್ನ ಕಷ್ಟದಲ್ಲಿ, ನನ್ನ ಕಣ್ಣೀರಾದ ಸಮಯದಲ್ಲಿ ನನ್ನ ಚಿಂತೆಯನ್ನೆಲ್ಲ ನಾನು ಆತನ ಮೇಲೆ ವಹಿಸುವಾಗ ಆತನು ಎಲ್ಲವನ್ನ ನೋಡಿಕೊಳ್ಳುವವನಾಗಿದ್ದಾನೆ. ನಾವು ಅದರ ಕುರಿತಾಗಿ ಚಿಂತಿಸಬೇಕಾದಂಥ ಅವಶ್ಯಕತೆ ಇಲ್ಲ. ಒಂದು ಉದಾಹರಣೆ ಹೇಳುತ್ತೇನೆ. ಒಂದು ಸಾರಿ ಒಬ್ಬ ತಾಯಿ ಒಂದು ದೊಡ್ಡ ಮೂಟೆಯನ್ನು ತನ್ನ ತಲೆಯ ಮೇಲೆ ಹೊತ್ತುಕೊಂಡು ಅವರು ಸಾಗುತ್ತಾ ಇದ್ದರು. ವೃದ್ಧ ಪ್ರಾಯದ ಒಬ್ಬ ತಾಯಿ. ಇದನ್ನು ನೋಡಿದಂಥ ಒಬ್ಬ ವ್ಯಕ್ತಿ ತಾನು ಕಾರ್ನಲ್ಲಿ ಬರುತ್ತಿರುವಾಗ ನಿಲ್ಲಿಸಿ ಆ ತಾಯಿಯನ್ನು ಕಾರ್ನಲ್ಲಿ ಹತ್ತಿಕೊಳ್ಳುವಂತೆ ಅವರು ಹೇಳ್ತಾರೆ. ಹೇಳಿದಾಗ ತಾಯಿಯು ಕಾರ್ನಲ್ಲಿ ಕುಳಿತು ಸ್ವಲ್ಪ ದೂರ ಹೋದ ತಕ್ಷಣವಾಗಿ ಆ ವ್ಯಕ್ತಿಯು ತನ್ನ ಮಿರರ್ನಿಂದ ಹಿಂದೆ ನೋಡಿದಾಗ ತಾಯಿಯು ಕಾರ್ನಲ್ಲಿ ಕುಳಿತು ಆ ಮೂಟೆಯನ್ನು ತನ್ನ ತಲೆಯ ಮೇಲೆ ಹೊತ್ಕೊಂಡಿದ್ದಾಳೆ. ಅದು ನೋಡಿದ ತಕ್ಷಣ ಆ ವ್ಯಕ್ತಿ ಕಾರ್ ನಿಲ್ಲಿಸಿ ಕೇಳಿದ, ಅಮ್ಮ, ನೀವು ಈ ಭಾರವಾದಂಥ ಮೂಟೆಯನ್ನು ಹೊತ್ತುಕೊಂಡಿದ್ದೀರಾ ಎಂಬುದಾಗಿ ನಾನು ಕಾರ್ನ ಒಳಗೆ ಬರುವಂತೆ ನಿಮ್ಮನ್ನು ಕೇಳಿಕೊಂಡು, ನೀವು ಕಾರ್ ಒಳಗೂ ಬಂದು ಆ ಮೂಟೆಯನ್ನು ನೀವು ಯಾಕೆ ಹೊತ್ಕೊಂಡಿದ್ದೀರಾ ಎಂಬುದಾಗಿ. ಇಂದು ಅನೇಕರ ಜೀವನ ಪರಿಸ್ಥಿತಿಗಳು ಈ ರೀತಿಯಾಗಿದೆ. ನಮ್ಮ ಕರ್ತನು ನಮಗೆ ವಾಗ್ದಾನ ಮಾಡಿದ್ದಾನೆ, ನಿನ್ನ ಚಿಂತೆಯನ್ನೆಲ್ಲ ನನ್ನ ಮೇಲೆ ಹಾಕು, ನಾನು ನಿನಗಾಗಿ ಚಿಂತಿಸ್ತೇನೆ ಎಂಬುದಾಗಿ. ಆದರೆ ನಾವಿನ್ನೂ ನಮ್ಮ ಚಿಂತೆಯನ್ನೆಲ್ಲ ನಾವೇ ಹೊತ್ತುಕೊಂಡು ನಾವು ಅದರೊಟ್ಟಿಗೆ ಹೋರಾಡುತ್ತಾ ಇದ್ದೇವೆ. ನಾವು ಅದನ್ನು ಮಾಡುವುದಾದರೆ ಆತನ ವಾಗ್ದಾನ ನಮ್ಮಲ್ಲಿ ಕ್ರಿಯೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆತ ನನಗಾಗಿ ಎಲ್ಲವನ್ನ ಮಾಡುತ್ತಾನೆ ಎಂಬುದಾಗಿ ನಂಬುವುದಾದರೆ ಏನೇ ಕಷ್ಟವಿರಲಿ, ಏನೇ ಭಾರಗಳಿರಲಿ, ನೀವು ಹೇಳಬಹುದು, ಪಾಸ್ಟ್ರೇ, ನನ್ನ ಜೀವನದಲ್ಲಿ ಇರುವಂಥ ಸಮಸ್ಯೆ ಯಾರಿಗೂ ಇಲ್ಲ, ನನ್ನ ಪರಿಸ್ಥಿತಿ ತುಂಬ ಕಠಿಣವಾಗಿದೆ, ನನಗೆ ಹಣದ ಸಹಾಯ ಬೇಕಾಗಿದೆ, ನನ್ನ ಆರೋಗ್ಯದಲ್ಲಿ ನನಗೆ ಸಮಸ್ಯೆ, ಕುಟುಂಬದಲ್ಲಿ ಸಮಸ್ಯೆ, ನನ್ನ ಜೀವನ ತುಂಬ ಗೋಳಾಟದಲ್ಲಿದೆ ಎಂಬುದಾಗಿ ಒಂದನ್ನು ಮಾತ್ರ ಧೈರ್ಯವಾಗಿ ಹೇಳಲಿಕ್ಕೆ ಸಾಧ್ಯ, ನಿಮಗಾಗಿ ಚಿಂತಿಸುವಂಥ ಒಬ್ಬ ದೇವರಿದ್ದಾನೆ. ನಿಮಗಾಗಿ ಅಕ್ಕರೆ ವಹಿಸಲಿಕ್ಕೆ ಒಬ್ಬ ದೇವರಿದ್ದಾನೆ. ಆತನ ಬಳಿಯಲ್ಲಿ ನಮ್ಮ ಭಾರವನ್ನೆಲ್ಲ ಒಪ್ಪಿಸ್ಕೊಡೋಣ. ಆತನ ಬಳಿಯಲ್ಲಿ ನಮ್ಮೆಲ್ಲ ಕಷ್ಟ ಸಂಕಟಗಳನ್ನು ನಂಬಿಕೆಯಿಂದ ಒಪ್ಪಿಸ್ಕೊಡೋಣ. ಆತನು ಎಲ್ಲವನ್ನ ನಮಗೆ ನೀಗಿಸಿ ನಮಗೆ ಜಯವನ್ನು ನೀಡುತ್ತಾನೆ. ನಾವಾಗಿ ಪ್ರಾರ್ಥನೆ ಮಾಡೋಣ. ಯೇಸು ಸ್ವಾಮಿ, ನಿನ್ನ ಸಮ್ಮುಖಕ್ಕೆ ನೇರವಾಗಿ ಬರುತ್ತಾ ಇದ್ದೇವೆ. ಈ ವಿಡಿಯೋವನ್ನು ನೋಡುತ್ತಿರುವಂಥ ಕರ್ತನೇ, ಪ್ರತಿಯೊಬ್ಬರ ಜೀವನದಲ್ಲೂ ಅವರ ಚಿಂತೆಗಳು, ಹೋರಾಟಗಳು ನೀಗಲ್ಪಡಬೇಕಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ನಮ್ಮ ಭಾರವನ್ನು ಹೊತ್ತುಕೊಳ್ಳುವಂಥ ದೇವರು ನೀನು, ನಮ್ಮ ಚಿಂತೆಯನ್ನು ಹೊತ್ತುಕೊಳ್ಳುವಂಥ ದೇವರು ನೀನು ಸ್ವಾಮಿ. ದೇವರೇ, ನಿನ್ನ ಮಕ್ಕಳು ಯಾವುದೇ ಪರಿಸ್ಥಿತಿಯ ನಡುವೆ ಇದ್ದರೂ ನೀನು ಅವರಿಗೆ
ಅಪ್ಪ ಎಲ್ಲ ಚಿಂತೆಯನ್ನು ನೀಗಿಸಿ ಧೈರ್ಯವನ್ನು ಕೊಡು, ಸಮಾಧಾನವನ್ನು ಕೊಡು, ಸಂತೋಷವನ್ನು ಕೊಡು, ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ನೀನು ನಡೆಸಬೇಕಾಗಿ ಬೇಡುತ್ತಾ ಇದ್ದೇವೆ. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.